ಡಾಕ್ಟರ್, ಯಾಕೆ ಫೈಟ್ ಬರ್ತಾ ಇದೆ, ಯಾಕೆ ಹೀಲಿಂಗ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇನ್ನೂ ಮದ್ದು ಇಲ್ಲ ಅನ್ನೋದು ಒಂದು ಕಾರಣ ಆಗಿರಬಹುದು. ಜನರಲ್ಲಿ ಫೈಟ್ ಮಾಡೋ ಭಾವನೆ ಬಂದಿದೆ ಅನ್ನೋ ಕಾರಣಕ್ಕೆ. ಆದರೆ ಅರ್ಥ ಆಗದೆ ಇರೋದು ಕ್ಯಾನ್ಸರ್ಗೆ ಕಾರಣಗಳೇನು ಅಂತ. ತುಂಬ ಜನ ಹೇಳ್ತಾರೆ, ಈ ಹಿಂದೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅದು ಒಂದು ಕಾರಣ ಆಗಬಹುದು ಅಂತ. ಕೆಲವರು ಹೇಳ್ತಾರೆ ಕೋಟೆಡ್ ವೆಸಲ್ಸನ್ನು ಬಳಸಿದ್ರೆ ನಿಮ್ಗೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇವತ್ತಿನ ದಿನಮಾನದಲ್ಲಿ ನಾವು ತಿಂತಾ ಇರೋ ತರಕಾರಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಅರ್ಥನೂ ಆಗುತ್ತಿಲ್ಲ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟು ಇನ್ನೂ ಪಕ್ಕಾ ಕಂಡು ಹಿಡಿದಿಲ್ಲ. ಹಾಗಾಗಿ ಅದೊಂದು ರೀತಿ ಭಯ ಹುಟ್ಟಿಸುತ್ತೆ. ಕ್ಯಾನ್ಸರಿಗೆ ಕಾರಣಗಳೇನು ಡಾಕ್ಟರ್? ಕಂಡು ಹಿಡಿಯೋಕ್ಕಾಗಿದೆಯಾ ಇಲ್ಲಿವರೆಗೆ? ಸೊ ಇವತ್ತಿಗೆ ನಾನು ಇದನ್ನು ಸ್ವಲ್ಪ ಫಿಲಾಸಫಿಕಲ್ ಲೆವೆಲಲ್ಲೂ ತೊಗೊಂಡು ಹೋಗ್ತೀನಿ. ಓಕೆ, ಮೊದಲಾಗಿ ದೆರ್ ಇಸ್ ಅ ಸೇಯಿಂಗ್ ದಟ್ ಎವ್ರಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಕುಡ್ ಬಿ ಅ ಕಾಸ್ ಆಫ್ ಕ್ಯಾನ್ಸರ್. ಅಂದರೆ ಎನಿಥಿಂಗ್ ಕುಡ್ ಬಿ ಅ ಕಾಸ್ ಆಫ್ ಕ್ಯಾನ್ಸರ್. ಈಗ ನಾನು ಮೊದಲು ಹೇಳಿದಂಗೆ ಸೆಲ್ಗಳೇನು ಅವರಿಗೆ ಜವಾಬ್ದಾರಿ ಇಲ್ಲ, ಅವರಿಗೆ ಯಾವುದೇ ಥರದ ಗುರಿ ಇಲ್ಲ, ಅವರಿಗೆ ಉದ್ದೇಶ ಇಲ್ಲ, ಬೆಳೀತಾ ಹೋಗ್ತಾ ಇದ್ದಾರೆ ಹೇಳುವಂಥದ್ದು ಮಾತು ಹೇಳಿದೆ. ಇವತ್ತಿಗೆ ಸಮಾಜವನ್ನು ಒಂದು ರೀತಿಯಲ್ಲಿ ನೋಡೋಣ, ಸ್ವಲ್ಪ ದೂರದಿಂದ ನೋಡೋಣ. ಇವತ್ತಿಗೆ ನಮ್ಮ ಸಮಾಜದಲ್ಲಿ ಏನಾಗ್ತಾ ಉಂಟು, ನಾವು ಯಾವ ರೀತಿಯಲ್ಲಿ ಪ್ರತಿ ದಿನ ನಮ್ಮ ಜೀವನದಲ್ಲಿ ತಕ್ಷಣ ಇನ್ಸ್ಟೆಂಟ್ ಅನ್ಲಿಮಿಟೆಡ್ ತುಂಬ ಜಾಸ್ತಿ ಬೇಕು, ಮತ್ತು ಮೋರ್ ಇನ್ನೂ ಜಾಸ್ತಿ ಬೇಕು, ಮತ್ತು ಜಾಸ್ತಿ ಬೇಕು, ಅನ್ಲಿಮಿಟೆಡ್ ಬೇಕು. ಸೊ ಇನ್ಸ್ಟೆಂಟ್ ಅನ್ಲಿಮಿಟೆಡ್ ಮೋರ್ ಹೇಳುವಂಥ ಒಂದು ಸಮಾಜ ಬರ್ತಾ ಉಂಟು, ಸಮಾಜದ ಯೋಚನೆ ಬರ್ತಾ ಉಂಟು, ಸಮಾಜದ ಒಂದು ಜೀವನ ಶೈಲಿ ಆಗ್ತಾ ಉಂಟು. ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಬರ್ಗರ್, ಇನ್ಸ್ಟೆಂಟ್ ಪಿಜ್ಜಾ, ಇನ್ಸ್ಟೆಂಟ್ ಇಡ್ಲಿ, ಇನ್ಸ್ಟೆಂಟ್ ದೋಸೆ, ಇನ್ಸ್ಟೆಂಟ್ ಲವ್, ಇನ್ಸ್ಟೆಂಟ್ ಮ್ಯಾರೇಜು, ಇನ್ಸ್ಟೆಂಟ್ ಎಲ್ಲ ಅಂದರೆ ಒಂದು ರೀತಿಯಲ್ಲಿ ಏನೋ ಒಂದು ಇನ್ಸ್ಟೆಂಟ್ ಇದು ಚಿಡಿದು ಹೋಗಿದೆ. ಅನ್ಲಿಮಿಟೆಡ್ ಫುಡ್, ವೆನ್ ಮೈ ಬಾಡೀಸ್ ನೀಡ್ ಈಸ್ ಲಿಮಿಟೆಡ್, ನನ್ನ ಶರೀರದ ನೀಡೇ ಲಿಮಿಟೆಡ್, ನಿನಗೆ ಅನ್ಲಿಮಿಟೆಡ್ ಫುಡ್ ಇದಕ್ಕೆ. ಆ ಬುಫೆಯಲ್ಲಿ ಇರುವಂಥ 60 ಐಟಮ್ಗಳು. ಇಂಡಿಯಾ ಈಸ್ ಅಮಂಗ್ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್ ಇನ್ ವಿಚ್ ನಮ್ಮದು 60% ಫುಡ್ ವೇಸ್ಟ್ ಆಗುತ್ತೆ ಪ್ರತಿದಿನ. 60%? ಅದರಲ್ಲಿ 30% ಪ್ಲೇಟಿಗೆ ಬರುವ ಮೊದಲು, 30% ಪ್ಲೇಟ್ ಬಂದ ಮೇಲೆ ವೇಸ್ಟ್ ಆಗುತ್ತೆ. ಅನ್ಲಿಮಿಟೆಡ್ ಫುಡ್ ನಮ್ಮದು. ಆ್ಯಂಡ್ ಅದರಲ್ಲಿ ಒಂದು ಸೈಡಲ್ಲಿ ಜನ ಊಟಕ್ಕೆ ಇಲ್ಲದೆ ಕೂತಿದ್ದಾರೆ. ಮೋರ್ ಅಂದರೆ ಬೈ 1 get 1 ಫ್ರೀ ಹೇಳುವಂಥ ಒಂದು ಆಸೆ ಇತ್ತು. ಈಗ ಬೈ 1 get 3 ಫ್ರೀ ಇದ್ದರೆ ಒಳ್ಳೆಯದು ಹೇಳುವಂಥ ಒಂದು ಪ್ರಯತ್ನ ನಡೀತಾ ಉಂಟು. ಇದೇ ಕ್ಯಾನ್ಸರು ಮಾನಸಿಕವಾಗಿ. ಅಂದರೆ ನಾನು ಹೇಳೋದು, ನಮ್ಮ ಮನಸ್ಸಿನೊಳಗಿರುವಂತಹ ಬೀಜ, ಈ ದುರಾಸೆಯ ಬೀಜ, ಇನ್ಸ್ಟೆಂಟ್ ಅನ್ಲಿಮಿಟೆಡ್ ಮೋರ್ ಇರುವಂತಹ ಬೀಜನೇ ಕ್ಯಾನ್ಸರ್ನ ಮೊದಲನೇ ಬೀಜ. ಮನಸ್ಸಿನೊಳಗೆ ಶುರು ಆಗೋದು. ಎಷ್ಟೋ ಪುಸ್ತಕಗಳು ಇದ್ರ ಬಗ್ಗೆ ಬರೆದಿದ್ದಾರೆ. ದಟ್ ಈಸ್ ಕ್ಯಾನ್ಸರ್ ಎ ಮೆಂಟಲ್ ಡಿಸೀಸ್, ದಟ್ ಇಟ್ ಸ್ಟಾರ್ಟ್ ಸೈಕಾಲಜಿಕಲಿ ಹೇಳಿ. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ, ನಮ್ಮ ದೇಶದ ಪುರಾಣಗಳಲ್ಲಾಗಲಿ ಹೇಳುವಂಥ ಕೆಲವು ಮಾತುಗಳು ಸಿಂಪಲ್ ಆಗಿ, ಮನಸ್ಸಿನಲ್ಲಿ ಮೊದಲಾಗಿ ಶುರುವಾಗುವಂಥ ಈ ಕಾಯಿಲೆ ಶರೀರದಲ್ಲಿ ಮತ್ತೆ ಬರುತ್ತೆ ಹೇಳಿ. ಇದನ್ನು ಹೇಳಿಕೊಂಡು ಮತ್ತೆ ಶರೀರದಲ್ಲಿ ಬರೋಕ್ಕೂ ಕಾರಣಗಳುಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.